ಕನಕ ನವಗ್ರಹ ಕಿಂಡಿಯ ಮೂಲಕ ಪ್ರಧಾನಿ ಮೋದಿ ಶ್ರೀಕೃಷ್ಣನ ದರ್ಶನವನ್ನು ಪಡೆದಿದ್ದಾರೆ. ಸ್ವರ್ಣಲೇಪಿತ ತೀರ್ಥ ಮಂಟಪ ಉದ್ಘಾಟನೆಯಾಗಿದೆ. ಪುತ್ತಿಗೆ ಸ್ವಾಮೀಜಿಯವರ ಸನ್ಯಾಸ ಜೀವನದ 50ನೇ ವರ್ಷ ಪೂರ್ಣಗೊಂಡಂತಹ ಹಿನ್ನೆಲೆಯಲ್ಲಿ 2 ಕೋಟಿ ವೆಚ್ಚದಲ್ಲಿ ತೀರ್ಥ ಮಂಟಪಕ್ಕೆ ಸ್ವರ್ಣಲೇಪನವನ್ನು ಮಾಡಲಾಗಿತ್ತು. ದೀಪ ಬೆಳಗುವ ಮೂಲಕ ಉದ್ಘಾಟನೆಯನ್ನ ಮಠಾಧೀಶರು ಮಾಡಿದ್ದಾರೆ. ಗಣ್ಯರ ಉಪಸ್ಥಿತಿಯಲ್ಲಿ ಮೋದಿ ಮುಖ್ಯ ಪ್ರಾಣದೇವರ ಗರುಡ ದೇವರ ದರ್ಶನವನ್ನು ಕೂಡ ಪಡ್ಕೊಂಡಿದ್ದಾರೆ. ಗಣ್ಯಾತಿ ಗಣ್ಯರೆಲ್ಲರೂ ಕೂಡ ಭಾಗದಲ್ಲಿದ್ದಾರೆ. ಹಾಗೆ ಶ್ರೀಗಳ ಸಮ್ಮುಖದಲ್ಲಿ 8 ಮಠಗಳ ಶ್ರೀಗಳ ಸಾನ್ನಿಧ್ಯದಲ್ಲಿ ಶ್ರೀಕೃಷ್ಣನ ದರ್ಶನವನ್ನು ಪಡ್ಕೊಂಡಿದ್ದಾರೆ. ಸ್ವರ್ಣಲೇಪಿತ ತೀರ್ಥ ಮಂಟಪವನ್ನ ಪ್ರಧಾನಿ ಮೋದಿ ಈಗಷ್ಟೇ ಉದ್ಘಾಟನೆ ಮಾಡಿದ್ದಾರೆ. ಪುತ್ತಿಗೆ ಸ್ವಾಮೀಜಿಯವರ ಸನ್ಯಾಸ ಜೀವನದ 50ನೇ ವರ್ಷ ಪೂರ್ಣವಾದಂತಹ ಹಿನ್ನೆಲೆಯಲ್ಲಿ ದರ್ಶನ ಆಗ್ತಿದೆ. ಈ ಬಗ್ಗೆ ಲೈವ್ ಅಪ್ಡೇಟ್ಸ್ ಅನ್ನ ಪಡ್ಕೊಳ್ಳೋಣ. ನೇರ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ಪೃಥ್ವಿ ಇದ್ದಾರೆ. ಪೃಥ್ವಿ, ಇಡೀ ರಾಜ್ಯದ ಚಿತ್ತ ಈಗ ಉಡುಪಿಯತ್ತ ನೆಟ್ಟಿರುವಂತದ್ದು. ಪ್ರಧಾನಿ ಮೋದಿ ಆಗಮನದ ಕ್ಷಣ ಪ್ರತಿಯೊಬ್ಬರು ಕೂಡ ಕಣ್ತುಂಬಿಕೊಳ್ತಿದ್ದಾರೆ. ಹರ್ಷೋದ್ಗಾರ ಮುಗಿಲು ಮುಟ್ಟಿದಂತೆ ಕಾಣ್ತಾ ಇದೆ. ಹೇಗೆ ಕಂಡು ಬರ್ತಾ ಇದೆ ಅಲ್ಲಿನ ದೃಶ್ಯಾವಳಿಗಳು, ಹಾಗೆ ಯಾವ್ಯಾವ ಕೈಂಕರ್ಯಗಳು ಜರುಗ್ತಾ ಇದೆ? ಶಕುಂತಲಾ, ಕೃಷ್ಣ ನಗರಿಗೆ ಏನು ಮೋದಿ ಅಂದರೆ ಕೃಷ್ಣ ಮಠಕ್ಕೆ ಇದು 2ನೇ ಬಾರಿ 17 ವರ್ಷಗಳ ಬಳಿಕ ಭೇಟಿಯನ್ನು ನೀಡ್ತಾ ಇರುವಂಥದ್ದು. ಏನು ಜಗದೋದ್ಧಾರಕ ಶ್ರೀಕೃಷ್ಣನ ದರ್ಶನವನ್ನು ಪಡಿತಾ ಇರುವಂಥದ್ದು. ಅಂದರೆ ಏನು ಉಡುಪಿಯ ಶ್ರೀಕೃಷ್ಣ ಮಠ ಏನಿದೆ, ಆ ಕನಕನ ಕಿಂಡಿ ಏನಿದೆ, ಇದು ತುಂಬ ವಿಶೇಷವಾದಂಥದ್ದು. ಕನಕನ ಕಿಂಡಿಯ ಮೂಲಕ ಈಗ ಏನು ಪ್ರಧಾನಿ ನರೇಂದ್ರ ಮೋದಿ ಅಲ್ಲಿ ಏನು ದರ್ಶನವನ್ನು ಪಡೆದಿರುವಂಥದ್ದು. ಅಂದರೆ ಕನಕದಾಸರಿಗೆ ಈ ಒಂದು ಶ್ರೀಕೃಷ್ಣ ಕನಕನ ಕಿಂಡಿಯ ಮೂಲಕ ದರ್ಶನ ಕೊಟ್ಟಂಥದ್ದು. ಆ ಒಂದು ಕನಕನ ಕಿಂಡಿಯ ಮೂಲಕ ಈಗ ನರೇಂದ್ರ ಮೋದಿಯವರು ಆ ಶ್ರೀಕೃಷ್ಣನ ದರ್ಶನವನ್ನ ಪಡೆದಿದ್ದಾರೆ. ಸೊ ಆ ಕಿಂಡಿಗಳೇನಿರುತ್ತೆ, ಆ ಕಿಂಡಿಗಳಲ್ಲಿ ಪ್ರತಿಯೊಂದು ಆ ದರ್ಶನ ಮಾಡಲಿಕ್ಕೆ ಒಂದು ವಿಧಾನ ಇದೆ. ಏನಂತ ಹೇಳಿದ್ರೆ, ಆ ಕಿಂಡಿಗಳ ಯಾರಾದರೂ ಆ ದರ್ಶನವನ್ನ ಪಡೆದಿದ್ರೆ ಅಲ್ಲಿ ಅವರಿಗೆ ಗೊತ್ತಿರುತ್ತೆ. ಅಂದ್ರೆ ಆ ಮೇಲ್ಗಡೆ ಭಾಗದಲ್ಲಿ ಸಣ್ಣ ಸಣ್ಣ ಕಿಂಡಿಗಳಿದೆ. ಅದನ್ನ ಅಂದ್ರೆ 9 ಕಿಂಡಿಗಳಿರುವಂಥದ್ದು. ಅದು ನವಗ್ರಹದಕ್ಕೆ ಸಂಬಂಧಪಟ್ಟಂತಹ ಕಿಂಡಿಗಳು ಅಂತ ಹೇಳ ಪ್ರತೀತಿ ಕೂಡ ಇರುವಂಥದ್ದು. ಆ ಕಿಂಡಿಗಳ ಮೂಲಕ ಒಂದೊಂದು ಕಿಂಡಿಗಳ ಮೂಲಕವೂ ಶ್ರೀಕೃಷ್ಣನ ದರ್ಶನವನ್ನು 11 ಬಾರಿ ಅಂದರೆ 9 ಸಾರಿ ದರ್ಶನ ಮಾಡಿದಂತಾಗುತ್ತೆ. ಸೊ ಆ ರೀತಿ ಈಗ ಪ್ರಧಾನಿ ನರೇಂದ್ರ ಮೋದಿ ಅಲ್ಲಿ ದರ್ಶನವನ್ನು ಮಾಡಿರುವಂಥದ್ದು. ಅಷ್ಟಮಠಗಳ ಎಲ್ಲ ಪೀಠಾಧೀಶರುಗಳು ಕೂಡ ಅಲ್ಲಿ ಉಪಸ್ಥಿತರಿದ್ದರು. ಎಲ್ಲರ ಸಮ್ಮುಖದಲ್ಲಿ ನರೇಂದ್ರ ಮೋದಿ ಅವರು ಈಗ ಒಂದು ದರ್ಶನವನ್ನು ಮಾಡಿರುವಂಥದ್ದು. ಮತ್ತು ಅಲ್ಲೇ ಒಂದು ಧ್ಯಾನಕ್ಕೂ ಕೂಡ ಧ್ಯಾನವನ್ನು ಕೂಡ ಚಿಕ್ಕದಾಗಿ ಒಂದು ಧ್ಯಾನವನ್ನು ಕೂಡ ಅವರು ಮಾಡಿರುವಂಥ ವಿಚಾರ ಕೂಡ ಈಗ ತಿಳಿದು ಬಂದಿರುವಂಥದ್ದು. ಅಂದರೆ ಅದೊಂದು ಪವರ್ಫುಲ್ ಕ್ಷೇತ್ರ ಆಗಿರುತ್ತೆ. ಹೇಳಿ ಕೇಳಿ ನರೇಂದ್ರ ಮೋದಿ ಅಂದರೆ ದೇವರ ಭಕ್ತರು ಸಾಕಷ್ಟು ಕಡೆ ಹೋದಂಥ ಸಂದರ್ಭದಲ್ಲಿ ಜಪ ತಪ ಧ್ಯಾನಗಳನ್ನು ಮಾಡ್ತಾರೆ. ಅದೇ ರೀತಿ ಶ್ರೀಕೃಷ್ಣನ ಮಠದಲ್ಲೂ ಶ್ರೀಕೃಷ್ಣನ ಆ ಸನ್ನಿಧಿಯಲ್ಲೂ ಈಗ ಜಪತಪವನ್ನು ಕೂಡ ಮಾಡಿರುವಂಥದ್ದು. ಅಲ್ಲಿ ವಿಶೇಷವಾಗಿ ಏನು ಆ ಒಂದು ಅಲ್ಲಿ ಅಂದರೆ ಗರುಡ ಇರಬಹುದು, ಮತ್ತು ಮುಖ್ಯ ಪ್ರಾಣ ದೇವರುಗಳು ಕೃಷ್ಣನ ಆ ಕೃಷ್ಣ ಮಂಟಪ ಏನಿರುತ್ತೆ ಆ ಮುಂಭಾಗದಲ್ಲಿರುವಂತಹ ಗರುಡನ ದರ್ಶನ ಇರ್ಬೋದು, ಮತ್ತು ಮುಖ್ಯ ಪ್ರಾಣ ದೇವರ ದರ್ಶನ
ದರ್ಶನವನ್ನು ಕೂಡ ಈಗ ಮೋದಿ ಮಾಡಿರುವಂಥದ್ದು. ಸೊ ಅಲ್ಲಿ ಸುತ್ತುಪೌಳಿಯಲ್ಲೂ ಕೂಡ ಎಲ್ಲ ಹೊತ್ತು ಹೋಗಿ ಮತ್ತೆ ಚಿನ್ನ ಲೇಪಿತ ಒಂದು ಏನು ಆ ಒಂದು ಉದ್ಘಾಟನೆಯನ್ನು ಕೂಡ ಈಗ ಮೋದಿ ಕೈಯಿಂದನೇ ಮಾಡಿಸಿರುವಂಥದ್ದು. ಸೊ ಅಲ್ಲಿಂದ ಈಗ ಏನು ಆ ಒಂದು ಲಕ್ಷ ಕಂಠ ಭಗವದ್ಗೀತಾ ಪಾರಾಯಣ ಏನು ನಡೆಯುತ್ತೆ, ಆ ಪಾರಾಯಣವನ್ನು ಸಾಕಷ್ಟು ಸಾವಿರಾರು ಸಂಖ್ಯೆಯಲ್ಲಿ ಜನರು ಬೆಳಗ್ಗಿನಿಂದನೇ ಪಾರಾಯಣವನ್ನು ಮಾಡ್ತಾ ಇದ್ದಾರೆ. ಸೊ ಅದರ 10 ಅಧ್ಯಾಯಗಳನ್ನು ಈಗ ನರೇಂದ್ರ ಮೋದಿ ಅವರು ಹಾಗೆ ಸಂಪರ್ಕದಲ್ಲಿರಿ ಪೃಥ್ವಿ. ಇದಕ್ಕೆ ಸಂಬಂಧಪಟ್ಟಂತ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಪಡ್ಕೊಳ್ಳೋಣ. ಇವಾಗ ನಾವು ಗಮನಿಸ್ತಾ ಇರುವಂಥದ್ದು ಪ್ರಧಾನಿ ಮೋದಿ ಅವರು ಈಗ ಗೀತ ಮಂದಿರಕ್ಕೆ ಕೂಡ ಅಲ್ಲಿ ಕೆಲವೇ ಕ್ಷಣಗಳಲ್ಲಿ ಆಗಮಿಸ್ತಾರೆ. ಇನ್ನೇನು ಕೆಲವೇ ಕ್ಷಣಗಳಷ್ಟೇ ಚಂದ್ರ ಶಾಲೆ ಹಾಲ್ನಲ್ಲಿ ಮಹಾಪ್ರಸಾದವನ್ನು ಕೂಡ ಸ್ವೀಕರಿಸಲಿದ್ದಾರೆ. ಕೋಟಿ ಗೀತ ಲೇಖನ ಯಜ್ಞ ದೀಕ್ಷಾ ಕಾರ್ಯಕ್ರಮದಲ್ಲೂ ಕೂಡ ಪ್ರಧಾನಿ ಮೋದಿ ಭಾಗಿಯಾಗ್ತಾರೆ. ಈಗಷ್ಟೇ ಸುವರ್ಣತೀರ್ಥ ಮಂಟಪ ಅಲ್ಲಿದ್ದಾರೆ. ಉದ್ಘಾಟನೆ ಫಲಕ ಅನಾವರಣ ಈಗಷ್ಟೇ ಆಗಿದೆ. ಈಗ ಪೂರ್ಣ ಕುಂಭ ಸ್ವಾಗತವನ್ನು ಪ್ರಧಾನಿ ಮೋದಿಗೆ ಮಾಡ್ತಾ ಇರುವಂತಹ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀವಿ. ತೀರ್ಥ ಪ್ರೋಕ್ಷಣೆ ಎಲ್ಲವೂ ಕೂಡ ಆಯಿತು. ಈಗಾಗಲೇ ಮುಖ್ಯ ಪ್ರಾಣದೇವರು ಹಾಗೆ ಗರುಡ ದರ್ಶನವನ್ನ ಕೂಡ ಪ್ರಧಾನಿ ಮೋದಿ ಪಡಿತಿದ್ದಾರೆ. ನವಗ್ರಹ ಕಿಂಡಿಗಳು ಅಂದರೆ ಯಾರೆಲ್ಲ ಉಡುಪಿಗೆ ತೆರಳಿರ್ತಾರೋ ಅವರಿಗೆಲ್ಲ ಗೊತ್ತಿರುತ್ತೆ ಆ ನವಗ್ರಹ ಕಿಂಡಿಗಳ ಮೂಲಕವಾಗಿ ಕೃಷ್ಣನನ್ನ ಯಾವ ರೀತಿ ದರ್ಶನ ಮಾಡಬೇಕು ಅಂತ. ಪ್ರತಿಯೊಂದು ಕಿಂಡಿಯ ಮೂಲಕವಾಗಿಯೂ ಕೂಡ ಕೃಷ್ಣನನ್ನ ದರ್ಶನ ಮಾಡೋದ್ರಿಂದ 9 ಬಾರಿ ಶ್ರೀಕೃಷ್ಣನ ದರ್ಶನ ಮಾಡಿದಂತೆ ಆಗುತ್ತೆ. ಹಾಗಾಗಿ ಆ 9 ಕಿಂಡಿಯ ಮೂಲಕವಾಗಿ ಸ್ವರ್ಣಲೇಪಿತವಾಗಿ ವಿಶೇಷವಾಗಿ ಈ ಬಾರಿ 2 ಕೋಟಿಯನ್ನು ಖರ್ಚು ಮಾಡಿ ಅದನ್ನು ಸ್ವರ್ಣಲೇಪಿತದಿಂದ ತಯಾರು ಮಾಡಿರುವಂಥದ್ದು. ಆ ಕಿಂಡಿಯ ಮೂಲಕವಾಗಿ ಈಗಷ್ಟೇ ಪ್ರಧಾನಿ ಮೋದಿ ಶ್ರೀಕೃಷ್ಣನ ಜಗದೋದ್ಧಾರನ ದರ್ಶನವನ್ನು ಪಡ್ಕೊಂಡಿದ್ದಾರೆ. ಲೋಕ ಕಲ್ಯಾಣಾರ್ಥವಾಗಿ ಪ್ರಾರ್ಥನೆಯನ್ನು ಕೂಡ ಪ್ರಧಾನಿ ಮೋದಿ ಸಲ್ಲಿಸಿದ್ದಾರೆ. ಮುಖ್ಯ ಪ್ರಾಣದೇವರು ಹಾಗೆ ಗರುಡ ದರ್ಶನವನ್ನು ಕೂಡ ಪ್ರಧಾನಿ ಮೋದಿ ಪಡ್ಕೊಂಡಿದ್ದಾರೆ. ಸುವರ್ಣ ತೀರ್ಥ ಮಂಟಪ ಉದ್ಘಾಟನೆ ಫಲಕವನ್ನು ಈಗಷ್ಟೇ ಅನಾವರಣ ಮಾಡಿದ್ದಾರೆ ಪ್ರಧಾನಿ ಮೋದಿ. ಇನ್ನು ಪ್ರಧಾನಿ ಮೋದಿಯವರ ಅಭಿಮಾನಿಗಳು ಹರ್ಷೋದ್ಗಾರ ಮುಗಿಲು ಮುಟ್ಟಿದ್ದು. ಪ್ರಧಾನಿ ಮೋದಿ ಅವರ ಭಾವಚಿತ್ರಗಳನ್ನು ಹಿಡಿದು ಎಲ್ಲೆಲ್ಲೂ ಕೂಡ ಮೋದಿ ಮೋದಿ ಎನ್ನುವಂತಹ ಹರ್ಷೋದ್ಗಾರದಲ್ಲಿ ಮುಳುಗಿರುವಂಥದ್ದು. ದೇವಸ್ಥಾನದ ಒಳಭಾಗದಲ್ಲಿ ಪ್ರಧಾನಿ ಮೋದಿ ಶ್ರೀಕೃಷ್ಣನ ದರ್ಶನವನ್ನು ಪಡ್ಕೊಳ್ತಿರುವಂತಹ ದೃಶ್ಯಗಳನ್ನು ನೋಡ್ತಾ ಇದ್ದೀರಿ. ಅಲ್ಲಿನ ಶ್ರೀಗಳು ಪ್ರಧಾನಿ ಮೋದಿಯವರಿಗೆ ಅಲ್ಲಿನ ಸಂಪೂರ್ಣ ವಿವರವನ್ನು ತಿಳಿ ಹೇಳ್ತಾ ಇದ್ದಾರೆ. ಸ್ವರ್ಣಲೇಪಿತ ಕವಚಕ್ಕೆ ಪೂಜೆಯನ್ನು ಕೂಡ ಸಲ್ಲಿಸಿದ್ದಾಯಿತು. ಕೋಟಿ ಗೀತ ಗಾಯನ ಇನ್ನು ಕೆಲವೇ ಕ್ಷಣಗಳಷ್ಟೇ ಭಗವದ್ಗೀತೆಯ 15ನೇ ಅಧ್ಯಾಯದ ಪಾರಾಯಣಕ್ಕೆ ಕ್ಷಣಗಣನೆ ಶುರುವಾಗಿದೆ. ಸಂಪೂರ್ಣ ದರ್ಶನವನ್ನು ಪಡ್ಕೊಳ್ತಾ ಇದ್ದಾರೆ ಪ್ರಧಾನಿ ಮೋದಿ. ಶ್ರೀಕೃಷ್ಣನ ದರ್ಶನ ಈಗಷ್ಟೇ ಆಗಿದೆ. ನಂತರದಲ್ಲಿ ಚಂದ್ರಶಾಲೆ ಹಾಲ್ನಲ್ಲಿ ಮಹಾಪ್ರಸಾದವನ್ನು ಪ್ರಧಾನಿ ಮೋದಿ ಸ್ವೀಕಾರ ಮಾಡ್ತಾರೆ. ಸ್ವಾಮೀಜಿಗಳ ಜೊತೆ ಪ್ರಧಾನಿ ನರೇಂದ್ರ ಮೋದಿ ಮಾತುಕತೆಯನ್ನು ಕೂಡ ಈಗಾಗಲೇ ನಡೆಸಿದ್ದಾರೆ. ಕೆಲ ಕ್ಷಣಗಳ ಕಾಲ ದೇವಸ್ಥಾನದ ಪ್ರಾಂಗಣದಲ್ಲೇ ಕುಳಿತು ಪ್ರಧಾನಿ ಮೋದಿ ಧ್ಯಾನ ಕೂಡ ನೆರವೇರಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಗೀತ ಮಂದಿರಕ್ಕೆ ಪ್ರಧಾನಿ ಮೋದಿ ಇನ್ನು ಕೆಲವೇ ಕ್ಷಣಗಳಷ್ಟೇ ಆಗಮಿಸುತ್ತಾರೆ. ಲಕ್ಷ ಕಂಠ ಗೀತಾ ಪಾರಾಯಣದಲ್ಲಿ ಪ್ರಧಾನಿ ಮೋದಿ ಭಾಗಿಯಾಗೋದಕ್ಕೆ ಕ್ಷಣಗಣನೆ ಕೂಡ ಪ್ರಾರಂಭ ಆಗಿದೆ. ವೇದಿಕೆಯಲ್ಲಿ ಪ್ರಧಾನಿ ಮೋದಿ ಭಾಷಣವನ್ನ ನೆರವೇರಿಸಲಿದ್ದಾರೆ. ಧ್ಯಾನ ಮಂದಿರಕ್ಕೆ ಪ್ರಧಾನಿ ಮೋದಿ ತೆರಳಿರುವಂತಹ ದೃಶ್ಯಗಳನ್ನ ಕೂಡ ನೋಡ್ತಾ ಇದ್ದೀರಿ. ಈಗಷ್ಟೇ ಪ್ರಧಾನಿ ಮೋದಿ ಶ್ರೀಕೃಷ್ಣನ ದರ್ಶನವನ್ನ ಪಡೆಯೋದ್ರ ಮೂಲಕ ಧ್ಯಾನ ಮಂದಿರಕ್ಕೆ ತೆರಳಿದ್ದಾರೆ. ಧ್ಯಾನ ಮಂದಿರದಲ್ಲಿ ಕುಳಿತು ಕೆಲ ನಿಮಿಷಗಳ ಕಾಲ ಧ್ಯಾನದಲ್ಲಿ ತಲ್ಲೀನರಾಗಲಿದ್ದಾರೆ. ಪ್ರಧಾನಿ ಮೋದಿಯವರು ಧ್ಯಾನದಲ್ಲಿ ತಲ್ಲೀನರಾಗ್ತಾ ಇರೋದು ಇದೇ ಮೊದಲೇನಲ್ಲ. ಪ್ರತಿ ಬಾರಿಯೂ ಮಹಾಕಾಳಕ್ಕಾಗಿರಬಹುದು ಅಥವಾ ಹಿಮಾಲಯಕ್ಕೆ ತೆರಳಿದಂತಹ ಸಂದರ್ಭದಲ್ಲಾಗಿರಬಹುದು, ಪ್ರತಿ ಬಾರಿಯೂ ಕೂಡ ಅಲ್ಲಿ ಕುಳಿತು ಧ್ಯಾನದಲ್ಲಿ ಪರಮಾತ್ಮನಲ್ಲಿ ಅವರು ತಲ್ಲೀನರಾಗ್ತಾರೆ. ಅದೇ ರೀತಿಯಲ್ಲಿ ಜಗದೋದ್ಧಾರಕ ಕೃಷ್ಣನ ದರ್ಶನವನ್ನು ಪಡ್ಕೊಂಡಿರುವಂತಹ ಪ್ರಧಾನಿ ಮೋದಿ ಧ್ಯಾನದಲ್ಲಿ ತಲ್ಲೀನರಾಗಿದ್ದಾರೆ. ಶ್ರೀಗಳ ಮಾರ್ಗದರ್ಶನದೊಂದಿಗೆ ಪ್ರಧಾನಿ ಮೋದಿ ದೇವಾಲಯದ ಸಂಪೂರ್ಣ ವಿವರವನ್ನು ಪಡ್ಕೊಂಡಿದ್ದಾರೆ. ಪ್ರೋಕ್ಷಣ ಕಾರ್ಯಗಳು ಹಾಗೆ ಶ್ರೀಗಳಿಂದ ಪ್ರಧಾನಿ ಮೋದಿಗೆ ಕಪ್ಪನ ಇಡುವಂಥದ್ದಾಗಿರಬಹುದು, ಮಾಲೆಯನ್ನು ಧಾರಣೆ ಮಾಡಿರುವಂಥದ್ದಾಗಿರ್ಬೋದು, ಶ್ರೀಕೃಷ್ಣ ಮಾಲೆ ತೋಮಾಲೆ ಗಂಧದಿಂದ ಮಾಡಿರಲಾಗಿರುತ್ತೆ, ಹಾಗೆ ತುಳಸಿಯಿಂದ ಮಾಡಲಾಗಿರುತ್ತೆ. ಆ ಮಾಲಿಗೆನ ಪ್ರಧಾನಿ ಮೋದಿಗೆ ಶ್ರೀಗಳಿಗಷ್ಟೇ ಹಾಕಿದ್ದಾರೆ. ಅಷ್ಟಮಠಗಳ ಶ್ರೀಗಳು ಕೂಡ ಅಲ್ಲಿ ಆಸೀನರಾಗಿರುವಂತಹ ದೃಶ್ಯಗಳನ್ನ ಗಮನಿಸಿದ್ವಿ. ಅಷ್ಟಮಠಗಳ ಶ್ರೀಗಳೊಟ್ಟಿಗೆ ಮಾತುಕತೆಯನ್ನು ನಡೆಸಿದ್ದಾರೆ. ನಂತರದಲ್ಲಿ ಧ್ಯಾನದಲ್ಲಿ ಪ್ರಧಾನಿ ಮೋದಿ ತಲ್ಲೀನರಾಗಿದ್ದಾರೆ. ಶ್ರೀಗಳ ಮಾರ್ಗದರ್ಶನದೊಂದಿಗೆ ಪ್ರಧಾನಿ ಮೋದಿ ಪೂಜೆ ಪುನಸ್ಕಾರಗಳು ಪೂಜಾ ಕೈಂಕರ್ಯಗಳನ್ನು ಕೂಡ ನೆರವೇರಿಸಿದ್ದಾರೆ.
ಇನ್ನು ಕೃಷ್ಣನ ವಿಗ್ರಹವನ್ನ ಕೂಡ ಶ್ರೀಗಳು ಪ್ರಧಾನಿ ಮೋದಿ ಅವರಿಗೆ ಕೊಟ್ಟಂತ ದೃಶ್ಯಗಳನ್ನ ನೋಡ್ತಾ ಇದ್ವಿ. ಲೋಕ ಕಲ್ಯಾಣಾರ್ಥವಾಗಿ ಪ್ರಧಾನಿ ಮೋದಿ ಪೂಜೆ ಪುನಸ್ಕಾರಗಳನ್ನ ಸಲ್ಲಿಸ್ತಾ ಇದ್ದು ಉಡುಪಿ ಕೃಷ್ಣ ಮಠದ ಪ್ರಾಂಗಣ ಮತ್ತಷ್ಟು ಕಳೆಗಟ್ಟಿದೆ. ಹೊರಭಾಗದಲ್ಲಿ ಮೋದಿ ಮೋದಿ ಎನ್ನುವಂತ ಘೋಷವಾಕ್ಯಗಳನ್ನ ಅಭಿಮಾನಿಗಳು ಕೂಗ್ತಿದ್ದಾರೆ. ಪ್ರಧಾನಿ ಮೋದಿಯನ್ನ ಕಣ್ತುಂಬಿಕೊಂಡಂತಹ ಅದ್ಭುತ ಕ್ಷಣದಲ್ಲಿ ಅವರೆಲ್ಲರೂ ತೇಲಾಡ್ತಿದ್ರೆ ಪ್ರಧಾನಿ ಮೋದಿ ಕೃಷ್ಣನ ಉಪಾಸನೆಯಲ್ಲಿ ತೊಡಗಿರುವಂಥದ್ದು. ಅಷ್ಟಮಠಗಳ ಪರ್ಯಾಯ ಶ್ರೀಗಳೊಟ್ಟಿಗೆ ಪ್ರಧಾನಿ ಮೋದಿ ಮಾತುಕತೆಯನ್ನು ನಡೆಸಿದ್ದಾರೆ. ಯಾವ್ಯಾವ ರೀತಿ ಪೂಜಾ ಕೈಂಕರ್ಯಗಳಲ್ಲಿ ಜರುಗುತ್ತೆ ಎಲ್ಲದರ ಬಗ್ಗೆ ಕೂಡ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಲೋಕ ಕಲ್ಯಾಣಾರ್ಥವಾಗಿ ಇವತ್ತು ತಾವು ನೆರವೇರಿಸ್ತಾ ಇರುವಂತಹ ಪೂಜೆಯ ಮಹತ್ವ, 15ನೇ ಅಧ್ಯಾಯದ ಮಹತ್ವ, ಒಮ್ಮೆಲಿಗೆ ಕೋಟಿ ಬಾರಿ ಪಾರಾಯಣ ಮಾಡ್ತಾ ಇರುವಂತಹ ವಿಶೇಷತೆ, ಇದೆಲ್ಲದರ ಬಗ್ಗೆ ಕೂಡ ಶ್ರೀಗಳೊಟ್ಟಿಗೆ ಚರ್ಚೆಯನ್ನು ಮಾಡಿದ್ದಾರೆ ಪ್ರಧಾನಿ ಮೋದಿ. ಪೂಜಾ ಕೈಂಕರ್ಯಗಳಲ್ಲಿ ಈಗಷ್ಟೇ ತೊಡಕೊಂಡಿದ್ದಾರೆ ಪ್ರಧಾನಿ ಮೋದಿ. ದೇಶದ ಶ್ರೇಯೋಭಿವೃದ್ಧಿಗಾಗಿ, ದೇಶದ ಏಳಿಗೆಗಾಗಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆದೇ ಇರಲಿ ಎನ್ನುವಂತಹ ನಿಟ್ಟಿನಲ್ಲಿ ಪ್ರಧಾನಿ ಮೋದಿ ಪೂಜೆಯನ್ನು ಸಲ್ಲಿಸ್ತಾ ಇದ್ದಾರೆ. ಇನ್ನು ಪ್ರಧಾನಿ ಮೋದಿಯ ಪ್ರೊಟೆಕ್ಷನ್ಗಾಗಿ ಹಿಂಬದಿಯಲ್ಲಿ ಕೂಡ ನಾವು ಗಮನಿಸ್ತಾ ಇರಬಹುದು, ಹೆಚ್ಚಿನ ಭದ್ರತೆ ಕೂಡ ಒದಗಿಸಲಾಗಿದೆ. ಯಾವುದೇ ರೀತಿ ತೊಂದರೆಗಳಾಗಬಾರ್ದು, ಅಹಿತಕರ ಘಟನೆಗಳು ನಡೀಬಾರ್ದು ಅನ್ನೋ ನಿಟ್ಟಿನಲ್ಲಿ 2-3 ದಿನಗಳಿಂದಲೇ ಈಗಾಗಲೇ ಅಲ್ಲಿ ಹೆಚ್ಚಿನ ಭದ್ರತೆಯನ್ನು ಕೂಡ ಒದಗಿಸಲಾಗಿದೆ. ಮಠದ ಒಳಭಾಗಕ್ಕೆ ಯಾರಿಗೂ ಕೂಡ ಈಗ ಪ್ರವೇಶವಿಲ್ಲ. ಕೃಷ್ಣ ಮಾಲೆಯನ್ನ ಶ್ರೀಗಳು ಪ್ರಧಾನಿ ಮೋದಿಗೆ ಅರ್ಪಿಸಿದ್ದಾರೆ. ದೇವಸ್ಥಾನಕ್ಕೆ ಯಾರೆಲ್ಲ ಅತಿಥಿಗಳು ಬರ್ತಾರೋ ಆ ಸಂದರ್ಭದಲ್ಲಿ ಅವರಿಗೆ ಏನೇನು ಪೂಜಾ ಕೈಂಕರ್ಯಗಳ ಬಗ್ಗೆ ಮಾಹಿತಿಯನ್ನು ಕೊಡಬೇಕು ಅದೆಲ್ಲದರ ಬಗ್ಗೆ ಕೂಡ ಮಾಹಿತಿಯನ್ನು ಅಲ್ಲಿ ಶ್ರೀಗಳು ಕೊಟ್ಟಿರುವಂತಹ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಆರ್ಘ್ಯ ಪ್ರದಾನಗಳು ಕೂಡ ಈಗಾಗಲೇ ಆಗಿದೆ. ಒಂದು ಕಡೆ ಹೋಮ ಹವನಗಳು ಕೂಡ ಈಗಾಗಲೇ ನಡೆದಿದೆ. ಪ್ರಧಾನಿ ಮೋದಿ ಅವರಿಗೆ ಯಾವುದೇ ರೀತಿ ತೊಂದರೆಗಳಾಗದೇ ಇರಲಿ ಎನ್ನುವಂಥ ನಿಟ್ಟಿನಲ್ಲಿ, ಅವರ ಆಯುಸ್ಸು ಕೂಡ ಹೆಚ್ಚಾಗಲಿ, ಅವರಿಗೆ ಮತ್ತಷ್ಟು ಶಕ್ತಿ ಬರಲಿ ಎನ್ನುವಂಥ ನಿಟ್ಟಿನಲ್ಲಿ ಪೂಜೆ ಪುನಸ್ಕಾರಗಳು, ಹೋಮ ಹವನಾದಿಗಳು ಕೂಡ ಈಗಾಗಲೇ ಮಠದಲ್ಲಿ ನೆರವೇರಿರುವಂಥದ್ದು. ಚಂದ್ರಶಾಲೆ ಹಾಲ್ನಲ್ಲಿ ಮಹಾಪ್ರಸಾದವನ್ನ ಪ್ರಧಾನಿ ಮೋದಿ ಸ್ವೀಕರಿಸಿ ಧ್ಯಾನ ಮಂಟಪದಲ್ಲಿ ಧ್ಯಾನ ಕೂಡ ನೆರವೇರಿಸಿದ್ದಾರೆ. ಗೀತ ಮಂದಿರಕ್ಕೆ ಇನ್ನು ಕೆಲವೇ ಕ್ಷಣಗಳಷ್ಟೇ ಪ್ರಧಾನಿ ಮೋದಿ ಆಗಮಿಸುತ್ತಾರೆ. ಲಕ್ಷಕಂಠ ಗೀತಾ ಪಾರಾಯಣದಲ್ಲಿ ಪ್ರಧಾನಿ ಮೋದಿ ಭಾಗಿಯಾಗೋದಕ್ಕೆ ಕ್ಷಣಗಣನೆ ಪ್ರಾರಂಭ ಆಗಿದೆ. ಸಹಸ್ರಾರು ಸಂಖ್ಯೆಯಲ್ಲಿ ಈಗಾಗಲೇ ಸಾಗರೋಪಾದಿಯಲ್ಲಿ ಜನ ಬಂದು ಕಾಯ್ತಾ ಇದ್ದಾರೆ. ಭಗವದ್ಗೀತಾ ಪಾರಾಯಣದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಂಥ ನಿಟ್ಟಿನಲ್ಲಿ ಬೆಳಗ್ಗೆಯಿಂದಲೂ ಕೂಡ ವಿಷ್ಣು ಸಹಸ್ರನಾಮ ಆಗಿರ್ಬೋದು, ಸೌಂದರ್ಯ ಲಹರಿ ಪಾರಾಯಣಗಳಾಗಿರ್ಬೋದು, ಇದೆಲ್ಲವೂ ಕೂಡ ಬೆಳಗ್ಗೆಯಿಂದ ನಿರಂತರವಾಗಿ ಅಲ್ಲಿ ಮಹಿಳಾಮಣಿಗಳು ಕುಳಿತು ಆ ಪಾರಾಯಣದಲ್ಲಿ ತಲ್ಲೀನರಾಗಿದ್ದಾರೆ. ಈಗ ಪ್ರಧಾನಿ ಮೋದಿಯವರೊಟ್ಟಿಗೆ ಭಗವದ್ಗೀತೆಯ 15ನೇ ಅಧ್ಯಾಯವನ್ನು ಪಾರಾಯಣ ಮಾಡೋದಕ್ಕಾಗಿ ಸಹಸ್ರ ಸಂಖ್ಯೆಯಲ್ಲಿ ಮಹಿಳಾ ಅಭಿಮಾನಿಗಳಲ್ಲಿ ಬಂದು ಕುಳಿತಿರುವಂತಹ ದೃಶ್ಯಗಳನ್ನ ನೋಡ್ತಾ ಇದ್ದೀರಿ. ಇವರು ಪ್ರತಿನಿತ್ಯವೂ ಕೂಡ ದೇವರ ಸಾನ್ನಿಧ್ಯದಲ್ಲಿ ಈ ಭಗವದ್ಗೀತೆಯ ಪಾರಾಯಣಗಳನ್ನು ಮಾಡ್ತಾನೆ ಇರ್ತಾರೆ. ಹಾಗಾಗಿ ನುರಿತ ಪಾರಾಯಣಗಾರ್ತಿಯರಿಂದ ಕೆಲವೇ ಕ್ಷಣಗಳಷ್ಟೇ ಪ್ರಧಾನಿ ಮೋದಿಯವರೊಟ್ಟಿಗೆ ಅವರು ಪಾರಾಯಣವನ್ನು ನೆರವೇರಿಸಲಿದ್ದಾರೆ. ದೇವಾಲಯದ ಒಳಭಾಗದಲ್ಲಿ ಭಕ್ತಿ ಸಂಭ್ರಮ ಮನೆ ಮಾಡಿದರೆ, ದೇವಾಲಯದ ಹೊರಭಾಗದಲ್ಲಿ ಅಭಿಮಾನಿಗಳ ಹರ್ಷೋದ್ಗಾರ ಮುಗಿಲು ಮುಟ್ಟಿದೆ. ಇನ್ನು ಕೃಷ್ಣನೂರಿನಲ್ಲಿ ಎಲ್ಲೆಲ್ಲೂ ಕೂಡ ಕೃಷ್ಣ ವೇಷಧಾರಿಗಳೇ ಕಂಡು ಬರ್ತಾ ಇದ್ದಾರೆ. ದ್ವಾರಕದಲ್ಲಿ ಯಾವ ರೀತಿ ನಮಗೆ ಕಾಣಸಿಗುತ್ತೋ ದೃಶ್ಯಗಳು, ಅದೇ ರೀತಿಯ ದೃಶ್ಯಗಳು ಈಗ ಉಡುಪಿನಲ್ಲಿ ನಾವು ನೋಡ್ತಾ ಇದ್ದೇವೆ. ಮಠಾಧೀಶರೊಂದಿಗೆ ಪ್ರಧಾನಿ ಮೋದಿ ಮಾತುಕತೆಯನ್ನು ನಡೆಸಿದ್ದಾರೆ. ವೈದಿಕರಿಂದ ಉಪನಿಷತ್ತು, ವೇದ, ಗೀತೆ ಪಠಣ ಕೂಡ ಆಗಿದೆ. ದೇವರ ಮುಂದೆ ಪ್ರಧಾನಿ ಮೋದಿಗೆ ಪ್ರಸಾದ ವಿತರಣೆ ಕೂಡ ಈಗಷ್ಟೇ ಆಗಿದೆ.